ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎತ್ತಿದ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಕಾಂಗ್ರೆಸ್ನವರದ್ದು ದೇಶವನ್ನ ಒಡೆಯುವಂತಹ ಸಂಸ್ಕೃತಿ, ಅದನ್ನೇ ಈಗ ಡಿಕೆ ಸುರೇಶ್ ಅವರು ಹೇಳೋ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ದೇಶ ವಿಭಜನೆ ಬಗ್ಗೆ ಮಾತನಾಡಿದವರನ್ನ ಗಡೀಪಾರು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ, ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾಂಗ್ರೆಸ್ ಅವರು ಯಾವಾಗಲೂ ಕೂಡ ದೇಶವನ್ನ ವಿಭಜನೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಮಾನಸಿಕತೆ ವಿಭಜನೆಯ ಮಾನಸಿಕತೆ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಕಾಶ್ಮೀರವನ್ನ, ಪಾಕಿಸ್ತಾನವನ್ನ ವಿಭಜನೆ ಮಾಡುವಂತ ಅದೇ ಮಾನಸಿಕತೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ಸಿನವರ ಮನಸ್ಸಲ್ಲಿದೆ. ಅದನ್ನೇ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಕಾಂಗ್ರೆಸ್ ಅವರು ಹೇಳಿರ್ತಾರೆ. ಸೊ ಈ ರೀತಿ ನೀವು ತಿಳುವಳಿಕೆ ಇಲ್ಲದೆ ಈ ರೀತಿ ಅಪವಾದಗಳನ್ನು ರಾಜಕೀಯ ಪ್ರೇರಿತವಾಗಿ ಈ ರೀತಿ ಬೇರೆ ರಾಷ್ಟ್ರ ಇನ್ನೊಂದು ಮತ್ತೊಂದು ಅಂತ ಹೇಳಿಕೆ ಕೊಡ್ತಿರಲ್ಲ, ನಿಮ್ಗೆ ಎಷ್ಟು ತಿಳುವಳಿಕೆ ಕೊರತೆ ಇದೆ. ದಯವಿಟ್ಟು ನಿಮ್ಮ ಪಕ್ಷದವರು ನೀವು ಭಾಳ ಸ್ಪಷ್ಟವಾಗಿ ಅಂಕಿ ಅಂಶ ಆಧಾರಿತವಾಗಿ ನೀವು ಮಾತಾಡಿ, ಅಂಕಿ ಅಂಶ ಇಟ್ಕೊಂಡು ನೀವು ಮಾತಾಡ್ರಪ್ಪ, ಅಷ್ಟನ್ನೇ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಅರಿವಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣ್ತದೆ. GST ಕೌನ್ಸಿಲ್ ಯಾಕೆ ಬಂತು, ಯಾರು ತಂದ್ರು, ಪ್ರಥಮವಾಗಿ ಅದರ ಉದ್ದೇಶ ಏನಿತ್ತು, ಅದನ್ನ ಮನಮೋಹನ್ ಸಿಂಗ್ ಅವರ ಜೊತೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಕೇಳಿ ತಿಳ್ಕೊಳ್ಬೇಕಾಗಿತ್ತು ಅವರು. ಆದ್ರೆ ಇವತ್ತು ಅವರು ಮಾತಾಡಿರ್ತಕ್ಕಂಥ ಮಾತು ದೇಶದ್ರೋಹದ ಮಾತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದಿನ ಸ್ಕೀಮ್ ಯಾವ ಸ್ಕೀಮ್ಗಳನ್ನ ಹೆಸರುಗಳನ್ನು ಚೇಂಜ್ ಮಾಡಿ ಬೇರೆ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನು ಮೊದಲು ಹೇಳಿ ಅವರು. ಆಗ ನಮಗೆ ಗೊತ್ತಾಗ್ತದೆ ಇವರು ಬಜೆಟ್ ಓದಿದಾರೋ ಇಲ್ವೋ ಅಂತ. ಇವರು ಬಜೆಟ್ ಓದಲಿಕ್ಕೆ ಹೋಗಲಿಲ್ಲ, ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಬಿಟ್ಟಿರ್ತಾರೆ ಅವರಷ್ಟೇ. ಈ ದುಡ್ಡನ್ನು ಅಲ್ಲಿಗೆ, ಆ ದುಡ್ಡನ್ನು ಇಲ್ಲಿಗೆ ಅನ್ನುವಂಥದ್ದನ್ನು ಇವರಿಗೆ ಎಲ್ಲ ಸೋತ ಮೇಲೆ, ಬಜೆಟ್ನಲ್ಲಿ ಏನೋ ಮಾತಾಡಲಿಕ್ಕೆ ಆಗದ ಮೇಲೆ ಈ ರೀತಿ ಅಲ್ಲಿ ಸೌತ್ ನಾರ್ತ್ ಅನ್ನುವಂಥ ಡಿವೈಡನ್ನು ಮಾಡಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು, ಬೇಜವಾಬ್ದಾರಿಯುತ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಇಂತಿಷ್ಟು ಪಾಲು ಬರಬೇಕು ಅನ್ನೋದನ್ನ ಪ್ರಸ್ತಾಪ ಮಾಡಬಹುದು ಒಬ್ಬ ಸಂಸದರಾಗಿ. ಆದರೆ ಈ ಭಾಗ ಮಾಡುವಂತಹ ಮಾತುಗಳನ್ನ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ. ದಿವ್ಯಾ, ಹಿಂದಿ ಹೇರಿಕೆ ಅಥವಾ ಹಿಂದಿ ರಾಜಕಾರಣಿಗಳ ಹೇರಿಕೆ ಜಾಸ್ತಿ ಆಗಿರುವಂಥದ್ದು ಮತ್ತೆ ಅವರ ಪ್ರಾತಿನಿಧ್ಯತೆ ಏನಿದ್ರು ಕೂಡ ಉತ್ತರ ಭಾರತಕ್ಕೆ ಸೀಮಿತ ಆಗಿದೆ. ದಕ್ಷಿಣ ಭಾರತಕ್ಕೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯ ಅನುದಾನ ಬರ್ತಾ ಇಲ್ಲ. ಕರ್ನಾಟಕ ಸೇರಿದಂತೆ ಅದು ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ್, ತೆಲಂಗಾಣ, ಹೀಗೆ ದಕ್ಷಿಣದ ರಾಜ್ಯಗಳು ಅವಕಾಶವನ್ನ ವಂಚಿತ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಅತಿ ಹೆಚ್ಚು ರೆವಿನ್ಯೂ ಅನ್ನ ಜನರೇಟ್ ಮಾಡ್ತಾ ಇರುವಂತದ್ದು ದಕ್ಷಿಣದ ರಾಜ್ಯಗಳು, ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತದ್ದು ದಕ್ಷಿಣದ ರಾಜ್ಯದ ಜನರು. ಹೀಗಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪಾಲನ್ನ ದಕ್ಷಿಣದ ರಾಜ್ಯಗಳು ಕೊಡ್ತಾ ಇದ್ದಾವೆ. ಆದ್ರೆ ಮರಳಿ ಅದಕ್ಕೆ ವಾಪಸನ್ನ ಬೇರೆ ಬೇರೆ ಯೋಜನೆಗಳ ಮೂಲಕ ಅನುದಾನವನ್ನ ಏನು ಕೊಡಬೇಕಾದಂತ ಸನ್ನಿವೇಶಗಳು ಬರುತ್ತೆ. ಈ ಸಂದರ್ಭದಲ್ಲಿ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು, ಹಿಂದಿ ರಾಜ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗ್ತಾ ಇರುವಂತದ್ದು, ದಕ್ಷಿಣ ರಾಜ್ಯಗಳಿಗೆ ನೆಪ ಮಾತ್ರಕ್ಕೆ ಅನುದಾನವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ನಾವು ಪ್ರತ್ಯೇಕವಾದಂತ ದೇಶವನ್ನ ಕೇಳಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ DK ಸುರೇಶ್ ಅವರು ಮಾತಾಡಿರುವಂತದ್ದು. ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೆ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ವಹಿಸಿಕೊಂಡು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಅನುದಾನವನ್ನ ಹೆಚ್ಚಳ ಮಾಡಬೇಕು, ಕರ್ನಾಟಕದಲ್ಲಿರುವಂತಹ ಬರ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.
ಲೋಕಸಭಾ ಚುನಾವಣೆಗೆ 2 ತಿಂಗಳು ಬಾಕಿ ಇರೋ ಈ ಹೊತ್ತಲ್ಲಿ ಇವತ್ತಿನ ಈ ಬಜೆಟ್ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಪ್ರಧಾನಿ ಮೋದಿ ಅವರು ಇದನ್ನ ಜ್ಞಾನ್ ಮಂತ್ರವನ್ನ ಜಪಿಸುವ ಮೂಲಕವಾಗಿ ಅಭಿವೃದ್ಧಿಯ ಪಂಚ ಅಮೃತ ಭಾರತ ಸಂಕಲ್ಪ ಅಂತೆಲ್ಲ ಹೇಳಿದ್ದಾರೆ. ಬಿಯೋತ್ ನಾರಿ ಶಕ್ತಿ ಅನ್ನದಾತ ಮಂತ್ರಗಳನ್ನ ಜಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಧ್ಯಂತರ ಬಜೆಟ್ನಲ್ಲಿ ಅಭಿವೃದ್ಧಿ ಮಂತ್ರ ಪಠಿಸಿದ್ದಾರೆ ಮೋದಿ. ಅಭಿವೃದ್ಧಿಯೇ ಮಾನದಂಡ, ಪ್ರಧಾನಿ ಮೋದಿ ಅವರ ಒಂದು ಗ್ಯಾರಂಟಿ ಇದು. आज का ये बजट इंटरिम बजट तो है ही, लेकिन ये बजट इंक्लूसिव और इनोवेटिव बजट है. इस बजट में कंटिन्यूटी का कॉन्फिडेंस है. ये बजट विकसित भारत के 4 स्तंभ युवा, गरीब, महिला और किसान सभी को एम्पावर करेगा. निर्मला जी का ये बजट देश के भविष्य के निर्माण का बजट है. इस बजट में 2047 के विकसित भारत की नींव को मजबूत करने की गारंटी है. मैं निर्मला जी और उनकी टीम को